ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಕಾಂಡ ಕಾದಂಬರಿಯನ್ನು ಮುಂದುವರಿಸೋಣ. ಸೀತೆ ನೆನಪು ಮಾಡ್ಕೊತಾ ಇರ್ತಾಳೆ ತನ್ನ ಬಾಲ್ಯದಲ್ಲಿ ತಾನು ಕಳೆದ ದಿನಗಳು ಮತ್ತು ಗುರುಪತ್ನಿಯರ ಜೊತೆ ಇದ್ದಿದ್ದ ವಿಚಾರಗಳು ಎಲ್ಲ ಜ್ಞಾಪಿಸ್ಕೊತಾ ಇರ್ತಾಳೆ. ಹಾಗೆಯೇ ಸದಾನು ಅಂದರೆ ಯಾವಾಗಲೂ ಇವಳು ಗುರುಗಳು ಮತ್ತು ಅವರ ಪತ್ನಿ ಒಂದು ರೀತಿಯ ಖಿನ್ನರಾಗೇ ಇರ್ತಿದ್ರು. ಯಾಕಿರ್ಬೋದು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ಸೀತೆಗಿರುತ್ತೆ. ಒಂದ್ಸಲ ಗುರುಗಳು ಇಲ್ಲದೆ ಇರೋ ಸಮಯದಲ್ಲಿ ಆಕೆ ಗುರುಪತ್ನಿಯನ್ನು ಕೇಳ್ತಾರೆ. ಆಗ ಆಕೆ ಅವ್ರ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಗುರುಗಳು ಅಂದರೆ ಇಲ್ಲಿ ಸೀತೆ ಗುರುಗಳು ಶತಾನಂದರು ಅಂದ್ಬಿಟ್ಟು, ಅವರ ತಂದೆನೇ ಗೌತಮ ಮಹರ್ಷಿ, ಅವ್ರ ಹೆಂಡತಿ ಅಹಲ್ಯ. ಅಂದರೆ ಅತ್ತೆನ ಮಾವೆಯನ್ನು ತಾನು ನೋಡೇ ಇಲ್ಲ, ನನ್ನ ಮದುವೆಯನ್ನು ಮಾಡಿಸಿದ್ದು ನಿನ್ನ ತಂದೆ ಅಂತ ಹೇಳಿಬಿಟ್ಟು ಶತಾನಂದರ ಹೆಂಡತಿ ಸೀತೆಗೆ ಹೇಳ್ತಾಳೆ. ಮತ್ತು ಅವ್ರ ಕಥೆಯನ್ನು ಹೇಳ್ತಾ ಹೋಗ್ತಾಳೆ. ಸಾಮಂತ ಅಂದರೆ ಆ ಪ್ರಾಂತ್ಯದ ರಾಜ ಏನು ಮಾಡ್ತಾ ಇದ್ದ, ವಿಶೇಷ ಉತ್ಸವಗಳಾದಾಗ ಗೌತಮರನ್ನು ಅವರ ಪತ್ನಿ ಅಹಲ್ಯ ಸಮೇತ ಅಲ್ಲಿಗೆ ಕರೆಸ್ಕೊಳ್ತಿದ್ದ. ದಂಪತಿಗಳಲ್ಲಿ ಈ ಗಂಡ ಅಂದರೆ ನನ್ನ ಮಾವರಾದ ಗೌತಮರು ಸದಾ ತಪೋನಿರತರಾಗಿರ್ತಿದ್ರು. ಹೆಂಡತಿ ಬಹಿರ್ಮುಖಿ. ಅರಮನೆಗೆ ಹೋದಾಗ ರಾಜ ಆಕೆಯನ್ನು ಪದೇ ಪದೇ ದಿಟ್ಟಿಸಿ ನೋಡ್ತಿದ್ನಂತೆ. ಅವನು ಪ್ರಾಯದ ಕಸುವಿನ ಸುಂದರಾಂಗ. ಇವಳು ಕೂಡ ಒಂದ್ಸಲ ಅವನ ದೃಷ್ಟಿಗೆ ತನ್ನ ನೋಟವನ್ನು ಸೇರಿಸಿದ್ಲಂತೆ. ಇನ್ನು ಗಂಡ ಗೌತಮರಾದರೆ ಶರೀರ ಜೀವಕ್ಕೆ ಅಂಟಿಕೊಂಡಿರೋಕ್ಕೆ ಸಾಕಾಗುವಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಸೇವಿಸ್ತಾ ಸದಾ ಧ್ಯಾನದಲ್ಲಿ ನಿರತರಾಗಿರ್ತಿದ್ದವರು. ರಾಜನ ಅಂಗಸೌಷ್ಠವ ಅವಳು ನೋಟ ಮೆಚ್ಕೊಂಡಿದ್ದು ಅವನ ಚುರುಕು ಬುದ್ಧಿಗೆ ತಕ್ಷಣ ತಿಳಿದು ಬಿಡ್ತು. ಇನ್ನು ಉಳಿದದ್ದು ಮುಂದೇನಾಯಿತು ಅಂತ ಬಿಡಿಸಿ ಹೇಳೋದನ್ನು ಬೇಡ ಅಲ್ವಾ ಅಂತ ಶತಾನಂದರ ಪತ್ನಿ ಅಂದರೆ ಗುರುಪತ್ನಿ ನನಗೆ ಹೇಳ್ತಾ ಹೋದರು. ಪ್ರತಿದಿನ ಬೆಳಗಿನ ಜಾವದ ಕತ್ಲಲ್ಲಿ ಎದ್ದು ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಸೂರ್ಯೋದಯ ಆಗ ತನಕ ಧ್ಯಾನ ಮಾಡೋದು ಗೌತಮ ಋಷಿಗಳ ನಿತ್ಯ ಕರ್ಮ ಆಗಿತ್ತು. ಒಂದಿನ ಏನಾಯಿತು, ಅವರು ಆ ಕಡೆ ಹೋದ ಸ್ವಲ್ಪ ಹೊತ್ತಿಗೆ ಕುಟೀರದ ಬಾಗಿಲನ್ನು ತಟ್ಟಿದ ಸದ್ದಾಯಿತು. ಒಳಗಿಂದ ಯಾರು ಅನ್ನೋ ಪ್ರಶ್ನೆ ಬಂತು. ಮಹಾರಾಜ, ಬಾಗಿಲು ತೆರೆಯುವಂತಹ ಕೃಪೆ ಮಾಡ್ತೀರಾ ಅನ್ನೋ ಒಂದು ಉತ್ತರ ಹೊರಗಿಂದ ಬಂತು. ಆಕೆ ಬಾಗಿಲು ತೆಗೆದ್ರು. ನೋಡಿದ್ರೆ ಅವನ ಕೈಯಲ್ಲಿ ಒಂದು ಬಂಗಾರದ ತಟ್ಟೆ ಇತ್ತು. ಅದರಲ್ಲಿ ಹೊಳೆಯುವಂತಹ ರತ್ನದ ಹಾರ, ಒಂದು ಜೊತೆ ವಜ್ರದ ಓಲೆ, ವಜ್ರದ ಹಾರ, ವಿವಿಧ ರತ್ನಗಳನ್ನು ಹಾಕಿದಂತಹ ಕೇಯೂರ, ಕೈಬಳೆಗಳು, ಎದೆ ಮೇಲೆ ಕೂರುವಂತಹ ಪದಕ ಇವೆಲ್ಲ ಇದ್ವು. ಆಕೆ ಬೆಕ್ಕಸ ಬೆರಗಾದ್ರು. ಇವೆಲ್ಲ ಯಾಕೆ ಅಂತ ಕೇಳಿದ್ಲು. ಸುಂದರಿ, ನೀವು ಇದನ್ನು ಧರಿಸಿದ್ರೆ ಈ ಆಭರಣಗಳಿಗೆ ಮೆರುಗು ಬರುತ್ತೆ, ಅದನ್ನು ನೋಡೋ ಉತ್ಕಟತೆಯಿಂದ ಬಂದೆ ಅಂತ ಅಂದ. ಸರಿ, ಅವರಿಬ್ಬರ ಸಮಾಗಮ ಆಗಾಗ ನಡೀತಾ ಇತ್ತು. ಆ ದೊಡ್ಡ ಸರೋವರದ ಬೇರೆ ದಡದಲ್ಲಿ ಕುಟೀರ ಕಟ್ಕೊಂಡಿದ್ದ ಇತರ ಯಾರಾದರೂ ಗಮನಕ್ಕೆ ತಾವು ಬಿದ್ದರೆ ಅಥವಾ ಅವ್ರು ಹೇಳಿದ್ರೆ, ಜೊತೆಗೆ ರಾಜ ಆಗಾಗ ಹೀಗೆ ತಂದುಕೊಡ್ತಿದ್ದ ಆಭರಣಗಳ ಮೇಲೆ ಕಣ್ಣು ಬಿದ್ದರೆ ಅಂತ ಆಕೆಗೆ ಅನುಮಾನ ಬಂತು. ಅವುಗಳನ್ನ ಧರಿಸ್ಬೇಕು ಅಂತ ಆಕೆಗೆ ಆಸೆ. ಆದರೆ ಅವನ್ನ ಧರಿಸಿದ್ರೆ ಇವೆಲ್ಲಿಂದ ಬಂತು ಅಂತ ಗಂಡ ಕೇಳಿದ್ರೆ ಅನ್ನೋ ಒಂದು ಭಯ. ಹಾಗಾಗಿ ಆಕೆ ಅವುಗಳನ್ನೆಲ್ಲ ಒಂದು ದೊಡ್ಡ ಮಡಿಕೆಯಲ್ಲಿ ತುಂಬಿ ದಿನಸಿ ಧಾನ್ಯಗಳ ಗುಡಾಣದ ಮರೆಯಲ್ಲಿ ಅವತಿಟ್ಟಿದ್ರು. ಒಂದ್ಸಲ ಆಕಸ್ಮಿಕವಾಗಿ ಋಷಿಗಳ ದೃಷ್ಟಿಗೆ ಇದು ಬಿತ್ತು ಅಂತ ಕಾಣುತ್ತೆ. ಏನಾಯ್ತು ಗೊತ್ತಿಲ್ಲ ಒಟ್ಟು. ಆದರೆ ಅವರು ನಿತ್ಯ ತಮ್ಮ ಸಮಯದಲ್ಲಿ ಕತ್ತಲಲ್ಲಿ ಹೇಗೆ ಹೊರಗಡೆ ಹೋಗ್ತಿದ್ರು ಹಾಗೇನೆ ಹೊರಗಡೆ ಹೋದರು. ಆದರೆ ಸರೋವರದ ಹತ್ರಕ್ಕೆ ಹೋಗದೆ ಮರ ಬಳ್ಳಿಗಳ ಸಂದಿಯಲ್ಲಿ ಕಾದು ಕೂತ್ಕೊಂಡಿದ್ರು. ಒಂದು ದಿನ ಏನಾಯಿತು, ಒಂದು ಮನುಷ್ಯನ ಆಕೃತಿ ಒಂದು ಮೆದುವಾಗಿ ಬಂದಿದ್ದು, ಬಾಗಿಲು ತಟ್ಟಿದ್ದು, ಬಾಗಿಲು ತೆಗೆದಿದ್ದು, ಆ ಆಕೃತಿ ಒಳಗಡೆ ಹೋದ್ಮೇಲೆ ಬಾಗಿಲು ಮುಚ್ಚಿದ್ದು ಎಲ್ಲ ಅವ್ರಿಗೆ ಕಾಣಿಸ್ತು. ಸ್ವಲ್ಪ ಹೊತ್ತು ಕಾದರು. ಆನಂತರ ನಿಶಬ್ದವಾಗಿ ಬಾಗಿಲ ಹತ್ರಕ್ಕೆ ಹೋಗಿ ರೋಷದಿಂದ ಅದನ್ನು ಒದ್ದು ಬೀಳಿಸಿದ್ರು. ಒಳಗೆ ನೋಡಿದ್ರೆ ಆಕೆ ಮೈ ತುಂಬ ಮಿಂಚೋ ಹಾಗೆ ಧರಿಸಿದ್ದ ಆಭರಣಗಳ ಅಲಂಕಾರ ಮಾಡಿಕೊಂಡಿದ್ಲು. ಸರಿ, ಮುಂದೆ ಹೋಗ್ಲಿ ಬಿಡು, ಅವಿವಾಹಿತ ಹುಡುಗಿ ಕೈಲಿ ಇದೆಲ್ಲ ಯಾಕೆ? ರಾಜ ಓಡ್ ಹೋಗ್ಬಿಟ್ಟ. ಹತ್ತಿರದಲ್ಲೇ ಎಲ್ಲೋ ಅವತ್ಕೊಂಡಿರೋ ಅಂಗರಕ್ಷಕರು ಇದ್ದೇ ಇರ್ತಾರೆ. ಈ ಕಡೆ ಋಷಿಗಳು ಹೆಂಡತಿನ ಹೊಡಿಲಿಲ್ಲ, ಬೈಲಿಲ್ಲ. ಕತ್ತು ಬಗ್ಗಿಸಿ ನಿಂತಿದ್ದ ಅವಳನ್ನು ಸ್ವಲ್ಪ ಹೊತ್ತು ದೂರ ನೋಡಿದ್ರು, ಹೊರಗಡೆ ಹೊರಟೋದ್ರು.
ಆ ಪ್ರದೇಶದಲ್ಲಿದ್ದ ಒಂದೊಂದು ಕುಟೀರಕ್ಕೂ ಹೋಗಿ ಅಲ್ಲಿದ್ದವರನ್ನ ಎಬ್ಬಿಸಿ ತಮ್ಮ ಹೆಂಡತಿಯ ವ್ಯಭಿಚಾರವನ್ನ ಕೂಗಿ ಹೇಳಿ ಹಿಮವತ್ ಪರ್ವತ ಕಡೆಗೆ ಹೊರಟು ಹೋದ್ರಂತೆ. ಹಾಗೆ ಹೋಗಿ 25 ವರ್ಷ ಆಗಿದೆಯಂತೆ. ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಗುರುಪತ್ನಿ ಮಾತು ನಿಲ್ಲಿಸಿದ್ರು. ಮುಂದೆ ಹೇಳುವಂಥದ್ದು ಏನು ಇಲ್ವೇನೋ ಅನ್ನೋ ಹಾಗೆ ಅವ್ರು ಸುಮ್ಮನಾಗ್ಬಿಟ್ರು. ನನ್ನ ಗ್ರಹಿಕೆಗೆ ಉಸಿರು ಕಟ್ಕೊಂಡು ಹೋದಂಗೆ ಅನ್ನಿಸ್ತು. ಋಷಿ ಪತ್ನಿ ಆದವರು ಹೀಗೆ ಮಾಡ್ತಾರಾ? ಹೀಗೆ ಮಾಡೋಕ್ಕೆ ಸಾಧ್ಯನಾ? ನಾನೀಗ ಕೇಳಿದ್ದೆಲ್ಲ ಸುಳ್ಳಿರಬಹುದು. ಬಹಳ ಹಿಂದೆ ಪ್ರಾಚೀನ ಕಾಲದಲ್ಲಿ ಕೆಲವು ಋಷಿಗಳು ರಂಭೆ ಊರ್ವಶಿ ಅಂತ ಮಾಯಾಂಗನಿಯರಿಗೆ ಮರುಳಾಗಿ ತಪಸ್ಸನ್ನು ಹಾಳು ಮಾಡ್ಕೊಂಡು ಕಥೆಯನ್ನೇನೋ ನಾನು ಕೇಳಿದ್ದೆ. ಆದರೆ ಒಬ್ಬ ಋಷಿ ಪತ್ನಿ, ಅದು ಹೆಂಗಸು ಹೀಗೆಲ್ಲ ಮಾಡಿಕೊಂಡು ಹಾಳಾಗೋದು ಹೇಗೆ? ಗಂಡಸ ಹಾಳಾದರೆ ತಾನೊಬ್ಬನೇ ಕೆಡ್ತಾನೆ, ಆದರೆ ಹೆಂಗಸು ಹಾಳಾದರೆ ಕುಟುಂಬನೇ ಕೆಡುತ್ತೆ, ಜೊತೆಗೆ ಇಡೀ ಸಮಾಜನೇ ಕುಸಿದು ಬೀಳುತ್ತೆ ಅಂತ ನಾನು ಕೇಳಿದ್ದೆ. ನನ್ನ ಮನಸ್ಸು ತಣ್ಣೀರು ಸುರಿದ ಒಲೆ ಹಾಗಾಗೋಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ತಿಳಿದ ಹಾಗೆ ಆಮೇಲೆ ಏನಾಯಿತು ಅಮ್ಮ ಅಂತ ಗುರುಪತ್ನಿಯವರನ್ನು ಕೇಳಿದೆ. ಗುರುಪತ್ನಿ ಆ ಪ್ರಶ್ನೆಗೆ ಕಾಯ್ತಿದ್ರೇನೋ ಅನ್ನೋ ಹಾಗೆ ಮಾತು ಮುಂದುವರಿಸಿದ್ರು. ಆಮೇಲೆ ಆಕೆ ಯಾರಿಗೂ ಮುಖ ತೋರಿಸ್ಲಿಲ್ಲ. ಆ ಪ್ರದೇಶದ ಜನಗಳಿಗೆಲ್ಲ ಆಕೆ ಮೇಲೆ ಕೋಪ ಬಂತು. ಋಷಿಪತ್ನಿಯಾದ ಇವಳು ಒಳಗೊಳಗಡೆ ಇಂತಹ ಕೆಲಸ ಮಾಡಬಹುದಾ? ಎಷ್ಟು ವರ್ಷದಿಂದ ಅಥವಾ ಎಷ್ಟು ದಿನದಿಂದಲೋ ಗೊತ್ತಿಲ್ಲ, ಹಾದರಗಿತ್ತಿ ಕೆಲಸ ಮಾಡಿಕೊಂಡು ಹೊರಗಡೆ ಸಂಭಾವಿತಳ ಹಾಗೆ ನಟಿಸ್ತಿದ್ಲಲ್ಲ ಅಂತೆಲ್ಲ ಜನ ಮಾತಾಡ್ಕೊಂಡ್ರು. ಕೋಪ 3 ದಿನ ಇತ್ತು. ಕೆಲವರು ಗೌತಮರ ಕುಟೀರದ ಹತ್ರಕ್ಕೆ ಹೋಗಿ ನೋಡಿದ್ರು. ಬಾಗಿಲು ಹಾಕಿತ್ತು, ಒಳಗಡೆಯಿಂದ ಚಿಲ್ಕ ಹಾಕಿತ್ತು. ಒಳಗಡೆನೇ ಇದ್ದಾಳೆ. 3 ದಿನದಿಂದ ಏನು ಮಾಡ್ತಿರಬಹುದು ಇವಳು? ಸತ್ಕಿತ್ತು ಹೋಗಿರಬಹುದಾ ಅಥವಾ ನೇಣು ಕಟ್ಕೊಂಡಿರಬಹುದಾ? ಸತ್ತು ಹೆಣ ಆಗಿದ್ರೆ ಶವ ಸಂಸ್ಕಾರ ಮಾಡೋದು ತಮಗೆ ಹೊಣೆ ಆಗತ್ತೆ, ಇಲ್ಲಾಂದರೆ ಪ್ರೇತವಾಗಿ ಸುತ್ತಮುತ್ತಲವನ್ನೆಲ್ಲ ಕಾಡ್ತಾಳೆ ಅನ್ನೋ ಭಯ ಎಲ್ರಿಗೂ ಮೂಡ್ಕೊಂತು. ಅವರಲ್ಲಿ ಒಬ್ಬ ಬಾಗಿಲು ಬಡ್ದ. ಅಹಲ್ಯಾದೇವಿ, ನಾನು ಶ್ವೇತಾಶ್ವ, ಆಚೆ ದಡದ ವಾಸಿ, ಬಾಗಿಲು ತೆಗೀರಿ. ಕೇಳಿಸ್ತಾ? ಇಲ್ಲಿ 8 ಜನ ಇದ್ದೀವಿ, ನೀವು ತೆಗೆದಿದ್ರೆ ನಾವು ಬಾಗಿಲು ಒಡೆದು ಬರ್ತೀವಿ ಅಂತ ಕೂಗ್ದ. ಅದೇ ಮಾತನ್ನ ಮತ್ತೆ ಮತ್ತೆ ಕೂಗ್ದ, ಅರ್ಚಿದ. ಉಳಿದವರು ಕೂಡ ಅದೇ ಮಾತನ್ನ ಬೇರೆ ಬೇರೆ ವಾಕ್ಯಗಳಲ್ಲಿ ಕಿರ್ಚಿದ್ರು. ಕೊನೆಗೆ ಒಳಗಿಂದ ಒಂದು ಧ್ವನಿ ಕೇಳಿಸ್ತು. ನೋಡಿ, ಅಹಲ್ಯೆ ಸತ್ತು ಹೋಗಿದ್ದಾಳೆ. ಅವಳು ಯಾರಿಗೂ ಅವಳು ಕೆಟ್ಟ ಮುಖವನ್ನು ತೋರಿಸಲ್ಲ. ನೀವು ಬಾಗಿಲು ಒಡೆದು ಬಂದರೆ ನೇಣು ಗಟ್ಕೊಳ್ತಾಳೆ, ಎಚ್ಚರಿಕೆ ಅಂತ ಅಂದರು. ಇವರು ತಮ್ಮಲ್ಲೇ ಮಾತಾಡ್ಕೊಂಡ್ರು. ನಾಚಿಕೆಯಿಂದ ಮುಖ ಮುಚ್ಕೊಂಡು ಕೂತಿದ್ದಾಳೆ. ಸರಿ, ಬಾಗಿಲು ಒಡೆದು ಪ್ರವೇಶ ಮಾಡೋದೇನು ಬೇಡ ಅಂತ ಎಲ್ಲರೂ ಹಿಂತಿರುಗಿದ್ರು. ಎಲ್ಲ ಕುಟೀರಗಳವರು ಒಟ್ಟಿಗೆ ಸೇರಿಕೊಂಡ್ರು. ಅವಳು ಅಡುಗೆ ಬೇಯಿಸ್ಕೊಂಡು ತಿಂತಿದ್ದಾಳೋ ಉಪವಾಸದಿಂದ ಸಾಯ್ತಾ ಇದ್ದಾಳೋ ಗೊತ್ತಿಲ್ಲ. ಉಪವಾಸದಿಂದ ಸತ್ತರೆ ನಮಗೆ ಪಾಪ ತಗಲುತ್ತೆ. ಒಂದಿಷ್ಟು ಅನ್ನವನ್ನು ಮತ್ತು ಒಂದು ಮೊಗೆಗೆ ಹಾಕ್ಬಿಟ್ಟು ಬಾಗಿಲು ಮುಂದಿಟ್ಬಿಟ್ಟು ಕೂಗಿ ಹೇಳ್ಬಿಟ್ಟು ಬಂದ್ಬಿಡೋಣ. ಜೊತೆಯಲ್ಲಿ ಒಂದು ಗಡಿಗೆ ನೀರು ಇಟ್ಬಿಡೋಣ. ತಿಂದಿದ್ರೆ ನಮಗೇನು ಪಾಪ ಬರಲ್ಲ. ಆ ದಿನ ಅದ್ರ ಹಾಗೇನೆ ಮಾಡಿದ್ರು. ಅನ್ನ ನೀರುಗಳನ್ನು ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಕೂಗಿ ಹೇಳಿ ಬಂದ್ಬಿಟ್ರು. ಮರುದಿನ ಹೋಗಿ ನೋಡಿದ್ರೆ 2 ಬರದಾಗಿದ್ವು. ಆ ನಂತರ ದಿನಕ್ಕೆ ಒಂದೊಂದು ಮನೆಯವ್ರ ಹಾಗೆ ಅನ್ನ ನೀರನ್ನು ಇಡೋ ಸರದಿ ಮಾಡಿಕೊಂಡ್ರು. ಅವಳು ಯಾವಾಗ ಅವನ್ನ ಒಳಗೆ ತಗೋತಿದ್ಲೋ, ಯಾವಾಗ ಬಹಿರ್ದೆಸೆಗೆ ಹೊರಗಡೆ ಹೋಗ್ತಿದ್ಲೋ, ಯಾರು ಪರೀಕ್ಷೆ ಮಾಡಲೇ ಇಲ್ಲ. ಅವರಲ್ಲೇನೆ ಒಬ್ಬರು ನಮ್ಮ ವಿದೇಹದ ಪಾಠಶಾಲೆಗೆ ಹೋಗಿ 15 ವರ್ಷದ ಮಗ ಶತಾನಂದನಿಗೆ ಸುದ್ದಿ ಮುಟ್ಟಿಸಿದ್ರು. ಅವ್ರ ಜೊತೆನೇ ತನ್ನ ತಂದೆಯ ಕುಟೀರಕ್ಕೆ ಬಂದ ಮಗ ಬಾಗಿಲು ಬಡ್ದ. ಅಮ್ಮ, ನಾನು ಶತಾನಂದ ಬಂದಿದ್ದೀನಿ, ಬಾಗಿಲು ತೆಗಿ, ನಿನ್ನನ್ನು ನೋಡಬೇಕು ಅಂತ ಕೂಗ್ದ. ಆದರೆ ಒಳಗಿಂದ ಏನೂ ಉತ್ತರ ಬರಲಿಲ್ಲ. 10 ಬಾರಿ ಅದನ್ನೇ ಕೂಗಿದ್ಮೇಲೆ ಒಳಗಡೆಯಿಂದ ಧ್ವನಿ ಬಂತು. ನೋಡು, ನಿನ್ನಮ್ಮ ಸತ್ತು ಹೋಗಿದ್ದಾಳೆ. ಬಾಗಿಲು ಮುರಿದು ನೀನು ಒಳಗೆ ಬಂದರೆ ನೇಣು ಕಟ್ಕೊತಾಳೆ, ಎಚ್ಚರಿಕೆ, ಹೊರಟು ಹೋಗು, ಮತ್ತೆ ಕೂಗಬೇಡ ಅನ್ನೋ ಒಂದು ಧ್ವನಿ ಕೇಳಿಸ್ತು. ಮಗ ತನ್ನ ಸಂಗಡ ಇದ್ದವ್ರ ಮುಖ ನೋಡ್ದ. ಬಿಕ್ಕಿ ಬಿಕ್ಕಿ ಅಳಕ್ಕೆ ಪ್ರಾರಂಭ ಮಾಡ್ದ. ಅವರು ಮೌನವಾಗಿ ಅವನ ಕೈ ಹಿಡಿದು ಕರ್ಕೊಂಡು ಹೊಟ್ಟೋದ್ರು. ಕುಟೀರದಲ್ಲಿ ಇಟ್ಕೊಂಡ್ರು. ನೀನು ವೇದಾಧ್ಯಯನ ಮಾಡ್ತಾ ಇದೀಯಾ, ಇಂಥದ್ದು ಜೀವನದಲ್ಲಿ ಆಗತ್ತೆ. ಹೀಗೆ ಆದಾಗ ಧೃತಿಗೆಡಬಾರ್ದು, ಎದುರಿಸೋದನ್ನ ಕಲಿಬೇಕು. ಇದನ್ನೇ ಅಲ್ವಾ ವೇದ ಕಲಿಸೋದು. ನಿನ್ನನ್ನು ನಾವು ಪಾಠಶಾಲೆಗೆ ಹಿಂತಿರುಗಿ ಮುಟ್ಟಿಸ್ತೀವಿ. ಮೊದಲಿಗಿಂತ ಹೆಚ್ಚು ಶ್ರದ್ಧೆಯಿಂದ ಅಧ್ಯಯನ ಮಾಡು ಅಂತ ಹೇಳಿದ್ರು. ಹಾಗೆ ಮಾಡಿದ್ರು. ಹೀಗೇನೆ 3 ತಿಂಗಳು ಕಳೆದಿತ್ತು. ಒಂದು ಮಧ್ಯಾಹ್ನ ಸರದಿ ಕುಟುಂಬದ ಪತಿ ಅನ್ನ ನೀರುಗಳನ್ನು ಹೊತ್ಕೊಂಡ್ಬಂದು ಅಹಲ್ಯ ಕುಟೀರದ ಮುಂದೆ ಹೋದಾಗ ಅರ್ಥವಾಗದೇ ಇರುವಂತಹ ಒಂದು ಆಶ್ಚರ್ಯ ಅಲ್ಲಿ ಕಾದಿತ್ತು. ಅದೇನು ಅಂದರೆ,
ಬಾಗಿಲಿಂದ ಹೊರಗಡೆ ಅನ್ನದ ಮಡಿಕೆ ಇಡುವ ಸ್ಥಳದಲ್ಲಿ ಒಂದು ದೊಡ್ಡ ಮಡಿಕೆ ಇತ್ತು. ಅದರ ಬಾಯಿಗೆ ಒಂದು ಸಾವೆಯನ್ನು ಮುಚ್ಚಿತ್ತು. ಮುಚ್ಚಳವನ್ನು ತೆಗೆದು ನೋಡಿದ್ರೆ ತಳಮಳ ಹೊಳೆಯುವಂತಹ ಬಂಗಾರ, ವಜ್ರ, ರತ್ನಗಳ ಆಭರಣಗಳಿದ್ವು. ಅದು ಆ ಮಡಕೆ ತುಂಬ ಇದ್ವು. ಅಂದ್ರೆ ಇವನ್ನ ಅಹಲ್ಯನೇ ಇಟ್ಟಿದ್ದಾಳೆ ಅಂತ ಥಟ್ಟನೆ ಹೊಳೀತು. ಆದ್ರೆ ಯಾರಿಗಾಗಿಟ್ಟಿದ್ದಾಳೆ? ಅನ್ನ ನೀರನ್ನ ಕೊಡ್ತಾ ಇರೋರಿಗೋಸ್ಕರ ಅವುಗಳ ಕ್ರಯ ಅಂತ ಇಟ್ಟಿದ್ದಾಳ, ಅಥವಾ ತಾನು ಮನಸೋತ ಈ ಪಾಪದ ವಸ್ತುಗಳನ್ನ ತ್ಯಜಿಸಿದೀನಿ ಅಂತ ಸೂಚನೆ ಮಾಡಕ್ಕೆ ಇಟ್ಟಿದ್ದಾಳ? ತ್ಯಜಿಸೋದಿದ್ರೆ ಯಾರಿಗೂ ತಿಳಿದ ಕತ್ಲಲ್ಲಿ ಬಹಿರ್ದೆಸೆಗೆ ಹೋದಾಗ ಮಡಕೆಯನ್ನು ದೂರ ಎಸಿಬೇಕಾಗಿತ್ತು. ತಾನು ಇದನ್ನು ಮುಟ್ಟೋದು ಬೇಡ ಅಂತ ಆ ಮನುಷ್ಯ ನಿಶ್ಚಯಿಸಿದ. ಆ ಸಾವಿಯನ್ನ ಹಾಗೆ ಮುಚ್ಚಿ ಅನ್ನವನ್ನ ಪಕ್ಕಕ್ಕಿಟ್ಟು ಹೊರಗೆ ಬಂದ. ವಿಷಯವನ್ನ ಉಳಿದವ್ರಿಗೆ ತಿಳಿಸ್ದ. ಇಡೀ ಸಮೂಹದಲ್ಲಿ ಅದು ಚರ್ಚೆ ಆಗ್ತಾ ಹೋಯ್ತು. ಪಾಪದ ವಸ್ತುವನ್ನು ಮುಟ್ಟಿದ್ರೆ ಅದ್ರ 2ರಷ್ಟು ಪಾಪ ನಮಗಂಟ್ಕೊಳುತ್ತೆ. ಅದನ್ನ ಯಾರಾದ್ರೂ ಎತ್ಕೊಂಡ್ಲಿ, ಕಳ್ಳಕಾಕರಾದ್ರೂ ಒಯ್ಲಿ, ನಮಗ್ ಸಂಬಂಧಿಸಿದ್ದಲ್ಲ ಅಂತ ಸರ್ವಸಮ್ಮತಿಯಿಂದ ತೀರ್ಮಾನಿಸಿದ್ರು. ಯಾರು ಅದನ್ನ ಮುಟ್ಲೇ ಇಲ್ಲ. ಮುಂದಿನ 4-6 ದಿನ ಮಡಕೆ ಅಲ್ಲೇ ಇತ್ತು. ಆದರೆ 5ನೇ ದಿನ ಅದಿರಲಿಲ್ಲ. 6ನೇ ದಿನ ಈ ಕುಟುಂಬಗಳಲ್ಲಿ ಒಂದು ಕುಟುಂಬ ಏನು ಮಾಡ್ತು, ಸರೋವರದ ಸೋಪಾನದಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಹೋದಾಗ ಸ್ವಲ್ಪ ದೂರದ ಶುದ್ಧ ನೀರಿನಲ್ಲಿ ಆಳದಲ್ಲಿ ಕೆಲವು ವಸ್ತುಗಳು ಮಿನುಗ್ತಾ ಇರೋದು ಕಾಣಿಸ್ತು. ಹತ್ರ ಹೋಗಿ ನೋಡಿದಾಗ ಅವು ಅದೇ ಆಭರಣಗಳು ಅಂತ ಸ್ಪಷ್ಟ ಆಯಿತು. ನಿನ್ನ ಗುರುಗಳು ದುಃಖವನ್ನು ನುಂಗಿಕೊಂಡು ಅಧ್ಯಯನ ಮಾಡಿದ್ರು. ಬೇರೆ ಬೇರೆ ಪ್ರಯೋಗಗಳನ್ನು ಕೂಡ ಕಲಿತಾನೆ ಇದ್ರು. ಅವ್ರಿಗೆ 22 ವರ್ಷ ಆಗಿದ್ದಾಗ ನಿಮ್ಮ ಅರಮನೆಗೇನೆ ಪ್ರತ್ಯೇಕವಾಗಿ ಒಬ್ರು ಪುರೋಹಿತರು ಬೇಕಿದ್ರಂತೆ. ಪಾಠಶಾಲೆಯ ಪ್ರಾಚಾರ್ಯರು ಇವರನ್ನು ಕಳಿಸಿದ್ರು. ಇವರು ಮಹಾರಾಜರಿಗೆ ಮುಚ್ಚುಮರೆಯಿಲ್ಲದೆ ತಮ್ಮ ತಾಯಿ ತಂದೆಯರ ಸಂಗತಿಯನ್ನ ಹೇಳಿದ್ರು. ಇದನ್ನ ತಿಳಿದು ಪ್ರಭುಗಳು ನನ್ನನ್ನು ಆಹ್ವಾನಿಸಿದ್ರೆ ಸಂತೋಷದಿಂದ ನಾನು ಸೇವೆ ಮಾಡ್ತೀನಿ ಅಂತ ಅಂದ್ರು. ಆಗ ನಿಮ್ಮ ತಂದೆ ಹೇಳಿದ್ರು, ಬ್ರಹ್ಮಚಾರಿಗಳೇ, ಈ ಸಂಗತಿ ನನಗೆ ಮಾತ್ರ ಅಲ್ಲ, ಸುತ್ತಮುತ್ತಲ ರಾಜ್ಯಗಳಿಗೂ ಗೊತ್ತಿದೆ. ಆ ರಾಜ ಕಾಮುಕ ಅನ್ನೋದು ಕೂಡ ಈ ಭಾಗದ ಎಲ್ಲರಿಗೂ ಗೊತ್ತೇ ಇದೆ. ಅವನಿಗೆ ಶಿಕ್ಷೆ ಆಗ್ಬೇಕು ನಿಜ, ಆದ್ರೆ ಹೆಣ್ಣೆ ಒಪ್ಪಿ ಭಾಗಿಯಾಗಿರ್ಬೇಕಾದ್ರೆ ಯಾರನ್ನು ಶಿಕ್ಷೆ ಮಾಡಬೇಕು? ಅಲ್ಲದೆ ಬೇರೊಂದು ರಾಜ್ಯದ ರಾಜನನ್ನ ಶಿಕ್ಷಿಸುವುದು ಅಂದ್ರೆ ಯುದ್ಧವನ್ನೇ ಮಾಡ್ಬೇಕಾಗತ್ತೆ. ನಿನ್ನ ತಂದೆ ಗೌತಮರು ಬಂದು ನನ್ನಲ್ಲಿ ದೂರು ಕೊಟ್ಟಿದ್ರೆ ಬೇರೆ ಮಾತು. ನಾನೇನು ಆಕೆನ ಬಲಾತ್ಕರಿಸ್ಲಿಲ್ಲ. ಆಕೆಗೆ ಕಾಮತೃಪ್ತಿ ಬೇಕಿತ್ತು, ಅದನ್ನ ಕಣ್ಣಿನ ನೋಟದಲ್ಲಿ ವ್ಯಕ್ತಪಡಿಸಿದ್ಲು. ನಾನು ಅದನ್ನು ಪೂರೈಸಿದೆ, ಬಂಗಾರವನ್ನು ಕೊಟ್ಟಿದ್ದೀನಿ ಅಂತ ಆ ರಾಜ ಹೇಳಿದ್ರೆ ಏನ್ ಹೇಳ್ಬೇಕು ನಾನು? ಸರಿ, ಅದೆಲ್ಲ ಇರ್ಲಿ. ನಿಮ್ಮ ತಾಯಿಯ ಪಾಪ ಪುಣ್ಯಗಳಿಂದ ನಾವು ನಿನ್ನ ವಿದ್ವತ್ತನ್ನ ತೂಗೋದಿಲ್ಲ. ನೀನು ನನ್ನ ಅರಮನೆಯ ಪುರೋಹಿತನಾಗಿ ಸೇರಿಕೊಂಡ್ರೆ ನನಗೆ ಸಂತೋಷ ಆಗುತ್ತೆ ಅಂದ್ರು. ಹಾಗಾಗಿ ಮೊದಲು ನಿನ್ನ ಗುರುಗಳು ಅರಮನೆ ಪುರೋಹಿತರಾಗಿ ಸೇರಿಕೊಂಡ್ರು. ಇವರು ತಮ್ಮ ವಿದ್ವತ್ತು, ಕರ್ಮಶ್ರದ್ಧೆ, ರಾಜನಿಷ್ಠೆಗಳಿಂದ ಇಡೀ ರಾಜ್ಯದ ಪ್ರಧಾನ ಪುರೋಹಿತರು ಕೂಡ ಆದ್ರು ಅಂತ ಹೇಳಿ ಆಗಿ ಮಾತು ನಿಲ್ಲಿಸ್ತಾಳೆ. ಆವತ್ತಿನ ದಿವಸ ರಾತ್ರಿ ನನಗೆ ಬಹಳ ಹೊತ್ತು ನಿದ್ದೆ ಹತ್ತಲಿಲ್ಲ. ಹೊರಳಿ ಎಷ್ಟು ಕಣ್ಣು ಮುಚ್ಚಿದ್ರು ಕೂಡ ಸುತ್ತಿ ನಿದ್ದೆ ಬರಲೇ ಇಲ್ಲ. ಎಷ್ಟೋ ಹೊತ್ತಿನ ನಂತರ ನಿಧಾನವಾಗಿ ಜೋಂಪು ಬಂತು. ಅದರಲ್ಲೂ ಕೂಡ ಶುದ್ಧ ಪಾರದರ್ಶಕ ನೀರಲ್ಲಿ ಅಣುಕಿಸ್ತಾ ಇದ್ದಂತಹ ಮಿನುಗ್ತಿದ್ದ ಆಭರಣಗಳು ಕಂಡವು. ನಾನು ಮುಳುಗಿ ಅವನ್ನ ಆರಿಸ್ಕೊಳ್ತಾ ಇರೋ ಹಾಗಾಯಿತು. ತಕ್ಷಣ ಎಚ್ಚರಿಕೆ ಆಯಿತು, ಮೈ ಬೆವರಿತು. ನಾನು ಈ ಕೆಲಸ ಮಾಡ್ತೇನಾ? ನನಗೆ ಯಾಕಿಂತ ಹೀನ ಬುದ್ಧಿ ಬಂತು? ಮುಂದೆ ಇಂತಹ ಬುದ್ಧಿ ಬರೋ ಸೂಚನೆನ ಈ ಕನಸು ಅನ್ನಿಸ್ತು. ಹಾಗೇನೆ ಕನಸಲ್ಲಿ ಬಿದ್ದದ್ದೆಲ್ಲ ನಿಜ ಏನೂ ಆಗೋದಿಲ್ಲ. ಕನಸು ಅನ್ನೋದೇನೆ ಒಂದು ವಿಕೃತಿ ಯಾವತ್ತೂ ಕೂಡ ಅಸತ್ಯ, ಮಾಯೆ ಅಂತ ವೇದ ಪಾಠದಲ್ಲಿ ತಿಳ್ಕೊಂಡಿದ್ದು ವಿವರಣೆಯನ್ನ ನಾನು ನೆನೆಸ್ಕೊಂಡೆ. ಬೆಳಗಿನ ಜಾವದ ವೇಳೆಗೆ ಮತ್ತೆ ಮಂಪರು ಬರಕ್ಕೆ ಪ್ರಾರಂಭ ಆಯಿತು. ಬೆಳಗ್ಗೆ ಎಚ್ಚರಿಕೆ ಆಯಿತು. ನಾನು ಇನ್ನು ಮುಂದೆ ಆಭರಣ ಧರಿಸ್ಕೂಡ್ದು ಅಂತ ನಿರ್ಧಾರ ಮಾಡಿಬಿಟ್ಟೆ. ಸ್ನಾನದ ನಂತರ ಕಿವಿಯ ಓಲೆ, ಕೊರಳಿನ ಸರ, ತೋಳಿನ ಕೇಯೂರ, ಜಡೆಯ ನಾಗರ, ಹೀಗೆ ಆಭರಣಗಳ ತಟ್ಟೆಯನ್ನು ಹಿಡ್ಕೊಂಡು ಸುಕೇಶಿ ಬಂದ್ಲು. ನನಗಿವ್ಯಾವುದು ಬೇಡ, ಎಲ್ಲ ಪೆಟ್ಟಿಗೆಯಲ್ಲಿಡು ಅಂತ ನಾನಂದೆ. ಅವಳಿಗೇನು ಅರ್ಥ ಆಗದೆ ನನ್ನನ್ನು ದಿಟ್ಟಿಸಿ ನೋಡಿದ್ಲು. ರಾಜ್ಕುಮಾರಿ, ಆಭರಣವನ್ನ ಧರಿಸದೇ ಇದ್ರೆ ಮಹಾರಾಣಿ ಮತ್ತು ಮಹಾರಾಜರು ಸುಮ್ಮನಿರ್ತಾರ? ನನ್ನನ್ನು ಬೈತಾರೆ ಅಂತ ಅವಳಂದ್ಲು. ಅಪ್ಪ ಅಮ್ಮರನ್ನ ಬೇಸರ್ಸಕ್ಕೆ ಮನಸ್ಸಾಗದೆ ಸುಕೇಶಿಯ ಬಲವಂತಕ್ಕೆ ಬಾಗದೆ ನಾನು. ಮಗಳೇ, ಮದುವೆ ಆಗ್ಬೇಕಾದವಳು ನೀನು. ಆಭರಣಗಳನ್ನೇ ತ್ಯಜಿಸಿದವಳು ಅಂದ್ರೆ
ಸನ್ಯಾಸಿನಿ ಮನಸ್ಸಿನವಳು ಅಂದ್ಬಿಟ್ಟು ಯಾವ ಗಂಡಿನವರು ಒಪ್ಪದೆ ಹೋದ್ರೆ ಗತಿ ಏನು, ಹಾಗೆಲ್ಲ ಮಾಡಬಾರ್ದು ಅಂತ ಅಮ್ಮನು ತಿಳಿ ಹೇಳಿದ್ಮೇಲೆ ನನಗೆ ಅನ್ಯ ವಿಧಿ ಇರಲಿಲ್ಲ. ಹಾಗಾಗಿ ಮತ್ತೆ ಅವುಗಳನ್ನ ಧರಿಸಕ್ಕೆ ಪ್ರಾರಂಭ ಮಾಡಿದೆ. ಹೀಗೇನೆ 2 ತಿಂಗಳು ಕಳೆದಿತ್ತು. ಗುರುಗಳಿಗೆ ಎಲ್ಲಿಂದಲೋ ಯಾರಿಂದಲೋ ಒಂದು ಸಂದೇಶ ಬಂತಂತೆ. ಅವರು ಗುರುಪತ್ನಿಯು ಒಂದು ಪಕ್ಷದ ಮಟ್ಟಿಗೆ ಅಂತ ಹೇಳಿಬಿಟ್ಟು ಬೇರೆ ಊರಿಗೆ ಹೋದ್ರು. ಅಪ್ಪ ಒಂದು ರಥ, ಸಾರಥಿ, ಒಂದು ಗಾಡಿ, 2 ಕಾಲಾಳುಗಳನ್ನು ಅವ್ರಿಗೆ ಕಳಿಸ್ಕೊಟ್ರು. ಸಂಜೆ ವೇದ ಪಾಠ ಇಲ್ಲದೆ ಇದ್ರೆ ನನಗೆ ಬಹಳ ಬೇಸರ ಆಗ್ತಾ ಇತ್ತು. ಗುರುಗಳು ಇಲ್ದಿದ್ರೆ ಗುರುಪತ್ನಿ ಜೊತೆ ಆದ್ರೂ ಅದು ಇದು ಹರಟೆ ನಡೀತಾ ಇತ್ತು. ಅರಮನೆ ಆವರಣದಲ್ಲೇ ಬೆಳೆದಿದ್ದ ನನಗೆ ಮುಕ್ತವಾಗಿ ಹೊರ ಪ್ರಪಂಚದ ಸಂಗತಿಗಳನ್ನ ಹೇಳ್ತಾ ಇದ್ದಿದ್ದು ಗುರುಪತ್ನಿಯವರೇ ಆಗಿದ್ರು. ಹಾಗಾಗಿ ಅವರು ನನಗೆ ಅತಿ ಆತ್ಮೀಯರಾದಂತಹ ಹಿರಿಯ ಗೆಳತಿಯ ತರ ಇದ್ರು. 16ನೇ ದಿನ ಅವರಿಬ್ರು ಹಿಂತಿರುಗಿದ್ರು. ನನಗೆ ಕಳೆದು ಹೋಗಿದ್ದಂತಹ ಉಸಿರು ಮತ್ತೆ ಬಂದ ಹಾಗನ್ನಿಸ್ತು. ಹಿಂತಿರುಗಿದ ಮರುದಿನವೇನೆ ಪಾಠಶಾಲೆಯ ಮೇಲ್ವಿಚಾರಣೆಗೆ ಸಂಬಂಧಿಸಿದಾಗೆ ಗುರುಗಳು ರಥದ ಮೇಲೆ ಕೂತು ಮತ್ತೆ ಹೋದ್ರು. ಹಿಂತಿರುಗೋದು 3-4 ದಿನದ ನಂತರ ಅಂತ ಗೊತ್ತಾಯ್ತು. ಸಂಜೆ ಆಯ್ತು. ನಾನು ಗುರುಪತ್ನಿಯ ಹತ್ರಕ್ಕೆ ಹೋದೆ. ಅವ್ರು ಹೇಳಿದ್ರು, ನಿನಗೊಂದು ಸಂತೋಷದ ಸುದ್ದಿ ಇದೆ, ನಿನ್ನ ಗುರುಗಳಿಗೆ ಈಗ ನೆಮ್ಮದಿ ಸಿಕ್ಕಿದೆ ಅಂತ ಅಂದ್ರು. ಹೇಗೆ ಅಂತ ನಾನು ಸಂತೋಷದಿಂದಲೇ ಕೇಳಿದೆ. ವಿಶ್ವಾಮಿತ್ರ ಮಹರ್ಷಿಗಳು ಕೋಸಲದ ದಶರಥ ಮಹಾರಾಜರ ಪುತ್ರರಾದ ರಾಮ ಲಕ್ಷ್ಮಣರ ಜೊತೆಗೆ ನಮ್ಮ ಮಿಥಿಲಾ ನಗರದ ಕಡೆಗೆ ಬರ್ತಾ ಇದ್ರಂತೆ. ದಾರಿಯಲ್ಲಿ ಒಂದು ದೊಡ್ಡ ಸರೋವರ ಸಿಕ್ತಂತೆ. ಅದು ಗೌತಮ ಋಷಿಗಳು ಇರುವ ಸ್ಥಳ ಅಂದ್ಬಿಟ್ಟು ಮಹರ್ಷಿಗಳಿಗೆ ನೆನಪಾಯ್ತಂತೆ. ತಾವು ಹಿಂದೊಮ್ಮೆ ಅಲ್ಲಿಗೆ ಬಂದು ಅವರ ಕುಟೀರದಲ್ಲಿ 1 ವಾರಕ್ಕೂ ಮೀರಿ ತಂಗಿ ವೇದಾಂತದ, ಯೋಗಶಾಸ್ತ್ರದ ವಿವಿಧ ಮೆಟ್ಟಲುಗಳನ್ನು ಚರ್ಚೆ ಮಾಡಿದ್ದು, ಜೊತೆಗೆ ಗೌತಮ ಪತ್ನಿ ಅಹಲ್ಯಾದೇವಿಯವರು ಮಾಡಿದ್ದ ಅಕ್ಕರಿಯ ಆತಿಥ್ಯಗಳು ಇವೆಲ್ಲ ನೆನಪಾದ್ವಂತೆ. ಹೇಗೂ ಈ ಮಾರ್ಗದಲ್ಲೇ ಬಂದಿದ್ದೀವಿ, ಆ ದಂಪತಿಗಳನ್ನ ನೋಡ್ಬೇಕು, ತಾವು ಈಗ ತಾನೇ ಸಂಪನ್ನಗೊಳಿಸಿದ ಯಜ್ಞದ ಫಲವನ್ನ ಕುರಿತು ಚರ್ಚಿಸ್ಬೇಕು, ಅಲ್ಲದೆ ಈ ತರುಣರಿಗೆ ಆ ಋಷಿಪತ್ನಿಯ ಕೈನ ರುಚಿಯಾದ ಭೋಜನ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರಂತೆ. ಕಾಡಲ್ಲಿ ದೊರೆಯುವಂತಹ ಸೊಪ್ಪು ಬೇರುಗಳಿಂದಲೇ ಆ ಗೃಹಿಣಿ ಎಷ್ಟು ಸ್ವಾದಿಷ್ಟವಾಗಿ ಅಡುಗೆ ಮಾಡ್ತಾಳೆ ಅಂತ ನೆನಪು ಮಾಡ್ಕೊಂಡಾಗ ಮಹರ್ಷಿಗಳಿಗೂ ಕೂಡ ಬಾಯಲ್ಲಿ ನೀರೂರ್ತಂತೆ. ಸರಿ, ದಾರಿಯನ್ನು ಜ್ಞಾಪಿಸ್ಕೊಂಡು ಬಂದು ನಿಂತ್ರೆ ಕುಟೀರದ ಮುಂಭಾಗ ದಿಕ್ಕು ದೆಸೆ ಇಲ್ಲದೆ ಪಾಳು ಬಿದ್ದಿದೆ. ಅಂದ್ರೆ ಗೌತಮ ದಂಪತಿಗಳು ಕಾಲವಶರಾದ್ರ ಅಥವಾ ಈ ಸ್ಥಳವನ್ನು ಬಿಟ್ಟು ಬೇರೊಂದು ವನಕ್ಕೋ ಅಥವಾ ಪರ್ವತ ಪ್ರದೇಶಕ್ಕೋ ವಲಸೆ ಹೋದ್ರ ಅಂತ ಯೋಚನೆ ಮಾಡ್ತಾ ಸುಮ್ಮನೆ ನಿಂತ್ಕೊಂಡ್ಬಿಟ್ರಂತೆ. ಬೆಳಗ್ಗೆಯಿಂದ ಒಂದೇ ಸಮನೆ ನಡೆದು ಬಂದಿದ್ರಿಂದ ಆಯಾಸ ಆಗಿತ್ತಂತೆ, ಕಾಲುಗಳು ನೋಯ್ತಿದ್ವು. ಕುಟೀರಕ್ಕೆ ಸ್ವಲ್ಪ ದೂರದಲ್ಲಿದ್ದ ಒಂದು ಕಲ್ಲಿನ ಮೇಲೆ ಕೂತು ವಿಶ್ರಮಿಸ್ಕೊಂಡ್ರಂತೆ. ರಾಜ್ಕುಮಾರರು ಕೂಡ ನೆಲದ ಮೇಲೆ ಕೂತ್ರಂತೆ. ಮಧ್ಯಾಹ್ನದ ಬಿಸಿಲು. ಸ್ವಲ್ಪ ಹೊತ್ತಿಗೆ ಸುಮಾರು ಒಂದು 50 ವರ್ಷದ ಆಶ್ರಮವಾಸಿ ಹಾಗೆ ಕಾಣೋ ಒಬ್ಬರು ಎಡ ಹೆಗಲಿನ ಮೇಲೆ ಒಂದು ನೀರಿನ ಗಡಿಗೆ, ಬಲಗೈಯಲ್ಲಿ ಬಟ್ಟೆಯಲ್ಲಿ ಕಟ್ಟಿದ ಮಣ್ಣಿನ ಮಡಕೆಯನ್ನ ಹಿಡ್ಕೊಂಡು ತಗೊಂಡ್ಬಂದು ಕುಟೀರದ ಬಾಗಿಲತ್ರ ಇಟ್ಟು ಅಲ್ಲಿದ್ದ ಒಂದು ಬರಿದಾದ ಗಡಿಗೆ, ಬರಿದಾದ ಮಡಕೆಗಳನ್ನ ಎತ್ತುಕೊಂಡು ಹಿಂದಕ್ಕೆ ತಿರುಗಿದ್ರಂತೆ. ತಿರುಗಿದಾಗ ತುಸು ದೂರದಲ್ಲಿ ಕೂತಿದ್ದ ಈ 3 ಕಣ್ಣಿಗೆ ಬಿದ್ರಂತೆ. ಅವರೇ ಹತ್ರ ಬಂದು, ಸ್ವಾಮಿ, ತಾವ್ ಯಾರು, ನಿಮ್ಮ ನಾಮಧೇಯವೇನು, ಎಲ್ಲಿಂದ ಬಂದ್ರಿ, ಯಾರನ್ನು ಕಾಣ್ಬೇಕಿತ್ತು ಅಂತ ಕುಶಲ ಪ್ರಶ್ನೆ ಮಾಡಿದ್ರಂತೆ. ತಮಗೆ ಭೋಜನ ಆಗಿಲ್ಲ ಅಂತ ಕಾಣಿಸುತ್ತೆ, ಇಂತಹ ತರುಣರಿಗೆ ಹಸು ತಡ್ಕೊಳ್ಳೋದು ಕಷ್ಟ, ನಮ್ಮ ಕುಟೀರಕ್ಕೆ ಬನ್ನಿ, ಹೆಚ್ಚು ದೂರ ಇಲ್ಲ, 2 ಗಳಿಗೆಯ ನಡಿಗೆ ಅಂತ ಹೇಳ್ಬಿಟ್ಟು ಅವರು ಆಹ್ವಾನಿಸಿದ್ರಂತೆ. ಅವರು ವಿಶ್ವಾಮಿತ್ರ ಋಷಿಗಳು ಅಂತ ತಿಳಿದ ತಕ್ಷಣ ಪಾದಾಭಿವಾದನೆ ಮಾಡಿ ಕೈ ಮುಕ್ಕೊಂಡು ನಿಂತ್ಕೊಂಡ್ರಂತೆ. ಆಗ ವಿಶ್ವಾಮಿತ್ರರು ಹೇಳಿದ್ರಂತೆ, ಗೌತಮ ಋಷಿಗಳು ಎಲ್ಲಿಗೆ ಹೋದ್ರು, ಅವ್ರನ್ನ ಕಾಣ್ಲಿಕ್ಕೆ ಅಂತ ಬಂದಿದ್ದೀನಿ. ಇದೇನಿದು ನೀವು ಹೊತ್ತು ತಂದಿರೋ ಅನ್ನ ನೀರುಗಳು, ಮೌನ ವ್ರತದಲ್ಲಿ ಒಳಗಿರೋರು ಯಾರು ಅಂತೆಲ್ಲ ಕೇಳಿದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ಹೇಳ್ಬೇಕೋ ಬೇಡೋ ತಿಳಿತಿಲ್ಲ, ಮಹರ್ಷಿಗಳು ಕೇಳಿದ್ಮೇಲೆ ಹೇಳಲೇಬೇಕು, ಆದ್ರೆ ಈ ತರುಣರ ಮುಂದೆ ಹೇಳೋದು ಸಭ್ಯವಲ್ಲ ಅಂತ ನನಗನ್ಸುತ್ತೆ ಅಂತ ಹೇಳ್ಬಿಟ್ಟು ಅವರು ಕುಟೀರದೊಳಗಡೆ ಇರುವಂತಹ ಹೆಂಗಸಿಗೆ ಇವ್ರ ಮಾತು ಕೇಳಬಾರ್ದು ಅಂದ್ಬಿಟ್ಟು ಧ್ವನಿ ತಗ್ಸಿ ಹೇಳಿದ್ರಂತೆ. ಆಗ ಮಹರ್ಷಿಗಳು ಹೇಳಿದ್ರಂತೆ, ವಯಸ್ಸಲ್ಲಿ ಚಿಕ್ಕವರಾದ್ರೂ ಇವರ ಬುದ್ಧಿ ಪ್ರೌಢವಾಗಿದೆ, ಲೋಕ ವ್ಯಾಪಾರಗಳು ತಿಳಿದಷ್ಟು ಹೆಚ್ಚು ಪ್ರೌಢವಾಗ್ತಾ ಹೋಗ್ತಾರೆ, ನಡೀರಿ, ನಡೀತಾ ಹೇಳಿ ಅಂತ ಮೇಲಿದ್ರಂತೆ. ರಾಜನ ದೇಹದ ಕಸುವಿನ ಆಕರ್ಷಣೆ, ಬಂಗಾರ ವಜ್ರಗಳ ಬೆರಗು, ರಾಜನ ಕಾಮುಕ ಗುಣ,
ಋಷಿಗಳಿಗೆ ಸಂಶಯ ಬಂದು ಹೊಂಚು ಹಾಕಿ ವ್ಯಭಿಚಾರಿಗಳನ್ನ ನಿರತರಾಗಿದ್ದಾಗ್ಲೇನೆ ಹಿಡಿದಿದ್ದು. ಆ ನಂತರ ಕೋಪದಿಂದ ಆ ಪ್ರದೇಶದಲ್ಲಿದ್ದವರ ಕುಟೀರಗಳಿಗೆ ಹೋಗಿ ಕೂಗಿ ಹೇಳಿದ್ದು ಮುಂತಾದವನ್ನೆಲ್ಲ ಅವರು ವಿವರಿಸಿದ್ರು. ಅವರ ಕುಟೀರದಲ್ಲಿ ಸ್ನಾನ ಭೋಜನಗಳಾದ್ಮೇಲೆ ಆ ತರುಣರಲ್ಲಿ ರಾಮ ಅನ್ನೋ ಹೆಸರಿನ ಹಿರಿಯ ಒಬ್ನೇನೆ ಸರೋವರದ ಬದಿಗೆ ಹೋಗಿ ಒಂದು ಬಂಡೆ ಮೇಲೆ ಅಂತರ್ಮುಖಿಯಾಗಿ ಕೂತ್ಕೊಂಡ. ಹಾಗೆ ಅಂತರ್ಮುಖಿಯಾಗೋದು ಅವನ ಸ್ವಭಾವ. ಲಕ್ಷ್ಮಣ ಅನ್ನೋ ಅವನ ತಮ್ಮ ಆ ಗೃಹಸ್ಥರ ಹಸುಕರುಗಳ ಮೈ ಉಜ್ಜಿತ ಅವುಗಳ ಸ್ನೇಹವನ್ನ ಸಂಪಾದಿಸ್ತಾ ಕೂತಿದ್ದ. ಮಹರ್ಷಿಗಳ ವಿಶ್ರಾಂತಿ ಮುಗಿದ ನಂತರ ರಾಮ ಅವ್ರ ಹತ್ರಕ್ಕೆ ಬಂದು 25 ವರ್ಷಗಳಿಂದ ಮನುಷ್ಯರ ಮುಖ ನೋಡದೆ ಮನುಷ್ಯರಿಗೆ ತನ್ನ ಮುಖವನ್ನು ತೋರಿಸದೇ ಇರೋಂತಹ ಆ ತಾಯಿಯನ್ನು ನೋಡಿ ಮಾತಾಡಿಸ್ಬೇಕು ಅಂತ ಇಚ್ಛೆ ಆಗಿದೆ, ನೀವು ಮನಸ್ಸು ಮಾಡಿದ್ರೆ ಆಗತ್ತೆ ಅಂತ ವಿನಂತಿಸ್ತಾ. ಆಕೆ ಯಾರಿಗೂ ಬಾಗಿಲು ತೆರೆಯೋದಿಲ್ವಲ್ಲ ಅಂತ ಮಹರ್ಷಿಗಳು ಹೇಳಿದ್ರು. ತಾವು ಹಿಂದೆ ಅವರು ಕುಟೀರದಲ್ಲಿ ಕೆಲವು ದಿನ ತಂಗಿದ್ರಲ್ವಾ, ತಮ್ಮ ಹೆಸರು ಹೇಳಿ ಮುಖ್ಯವಾದ ಕೆಲಸ ಇದೆ ಅಂದರೆ ಅವ್ರು ತೆಗಿಬಹುದು, ಪ್ರಯತ್ನಿಸೋಣ ಅಂತ ರಾಮ ಹೇಳಿದ್ನಂತೆ. ಮಹರ್ಷಿಗಳು ಒಪ್ಪಿದ್ರು. 3 ಜನವೂ ಅಲ್ಲಿಗೆ ನಡೆದ್ರು. ರಾಮ ಹೇಳಿದ ಹಾಗೇನೆ ಮಹರ್ಷಿಗಳು ಬಾಗಿಲು ಬಡಿದ್ರು. ಅಹಲ್ಯಾದೇವಿ, ನಾನು ವಿಶ್ವಾಮಿತ್ರ, ಋಷಿ ಸಂಕುಲದಲ್ಲಿ ಮಹರ್ಷಿ ಅನ್ನೋ ಒಂದು ಉಪಾಧಿಯಿಂದ ನನ್ನನ್ನು ಕರೀತಾರೆ. ಬಹಳ ಹಿಂದೆ ನಿಮ್ಮ ಇದೇ ಕುಟೀರದಲ್ಲಿ ನಾನು ಅತಿಥಿಯಾಗಿದ್ದೆ. ನಿಮ್ಮ ಕೈನ ಸ್ವಾದಿಷ್ಟ ಭೋಜನವನ್ನು ಮಾಡಿದ್ದೆ. ಬಾಗಿಲು ತೆಗೀರಿ, ಬಹು ಮುಖ್ಯವಾದ ಮಾತಿದೆ ಅಂತ ಗಟ್ಟಿಯಾಗಿ ಕೂಗು ಹೇಳಿದ್ರಂತೆ. ಆದರೆ ಒಳಗಿಂದ ಮತ್ತೆ ಉತ್ತರ ಇಲ್ಲ. ಮತ್ತೆ ಹೇಳಿದ್ರಂತೆ, ಆದರೂ ನಿಶ್ಶಬ್ದ. ಯಾವುದಾದ್ರೂ ಒಂದು ಮನಸ್ಸಿಗೆ ಬಂದರೆ ಸೋತು ಸುಮ್ಮನಾಗೋದು ವಿಶ್ವಾಮಿತ್ರರ ಜಾಯಮಾನದಲ್ಲೇ ಇರಲಿಲ್ಲ. ಗಟ್ಟಿಯಾಗಿ ಕಿರಿಚಿಕೊಂಡ್ರಂತೆ, ನೋಡು, ನಿನಗೆ ನಿನ್ನ ಗಂಡನ ಮೇಲೆ ಕೋಪ ಇರಬಹುದು, ನಿನ್ನ ಸಂಕಟವನ್ನು ಪರಿಹಾರ ಮಾಡೋಕ್ಕೆ ನಾನು ಬಂದಿದ್ದೀನಿ, ಮೊಂಡಾಟ ಮಾಡಬಾರದು ಅಂತ ಇನ್ನೂ ಗಟ್ಟಿಯಾಗಿ ಹೇಳಿ ಉತ್ತರಕ್ಕೆ ಕಾದ್ರಂತೆ. ಸ್ವಲ್ಪ ಹೊತ್ತಿನ ನಂತರ ಒಳಗಡೆಯಿಂದ ಒಂದು ಕ್ಷೀಣ ಧ್ವನಿ ಕೇಳಿಸ್ತಂತೆ, ನನಗೆ ಯಾರ ಮೇಲೂ ಕೋಪ ಇಲ್ಲ ಅಂತ. ಸರಿ, ಹಾಗಾದರೆ ಬಾಗಿಲು ತೆಗಿ. ಬಾಗಿಲಿಗೆ ಬಂದ ಸನ್ಯಾಸಿಯನ್ನು ಒಳಗೆ ಬಿಡದೆ ಕಳಿಸೋದು ಶ್ರೇಯಸ್ಕರ ಅಲ್ಲ. ನಿನಗಿರೋಂತಹ ಒಬ್ಬನೇ ಮಗನಿಗಾದರೂ ಒಳ್ಳೇದಲ್ಲ ಅಂತ ಅಂದ್ರಂತೆ. ಸ್ವಲ್ಪ ಹೊತ್ತಿನ ಮೇಲೆ ಬಾಗಿಲು ತೆರೀತಂತೆ. ಒಳಗೆ ನಿಂತವಳು ಹಳೆಯ ತುಂಡು ಸೀರೆ ಉಟ್ಕೊಂಡಿದ್ಲು. ಎಣ್ಣೆ ಕಾಣದೆ ಕೆದರಿದ ಬಿಳಿ ಕೂದಲುಗಳು, ಅನಾರೋಗ್ಯದಿಂದ ಅರಿಶಿಣ ಬಣ್ಣಕ್ಕೆ ತಿರುಗಿದ ಮೈ ಚರ್ಮ, ಒಣಗಿದ ಕಡ್ಡಿಯಂತಹ ಕೈ ಕಾಲುಗಳು, ಗುಳಿ ಬಿದ್ದು ಜೀವ ಕಳೆದುಕೊಂಡಂತಹ ಪಾಪೆಗಳ ಹೆಣ್ಣು ಪ್ರೇತ ನಿಂತ ಹಾಗೆ ಕಾಣಿಸ್ತಿತ್ತು. ರಾಮ ಮೊದಲು ಒಳಗಡೆ ಹೋಗಿ ಆಕೆಯ ಪಾದಗಳನ್ನು ಬೆಚ್ಚಗೆ ಹಿಡಿದು ನಮಸ್ಕರಿಸ್ತಾನೆ. ಲಕ್ಷ್ಮಣನು ಅಣ್ಣನನ್ನು ಅನುಸರಿಸ್ತಾನೆ. ಮಹರ್ಷಿಗಳು ಈ ಸೋದರರ ಪರಿಚಯವನ್ನು ಹೇಳ್ತಾರೆ. ರಾಮ ಆಕೆಯ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಹೇಳ್ತಾನೆ, ಅಮ್ಮ, ನೀವು ಪಶ್ಚಾತ್ತಾಪದ ಬೆಂಕಿಯಲ್ಲಿ ತಪ್ಪನ್ನೆಲ್ಲ ಸುಟ್ಟು ಹಾಕಿದ್ದೀರಾ. ತಪ್ಪಿನ ಪ್ರಮಾಣಕ್ಕಿಂತ ಅಧಿಕವಾಗಿ ಶಿಕ್ಷೆ ಮಾಡೋದು ಅಥವಾ ಮಾಡಿಕೊಳ್ಳೋದು ಕೂಡ ಹೆಚ್ಚಿನ ತಪ್ಪು. ಇದು ನಿಮಗೆ ತಿಳಿದಾ ಅಂದಾಗ ಆಕೆ ಈ ಹುಡುಗನ ಮುಖ ನೋಡಿದ್ಲು. ಅವಳ ಮುಖದಲ್ಲಿ ಕೋಪ ಬಂತು. ನೀನು ಯಾರು ನಂಗೆ ಧರ್ಮಸೂತ್ರ ಹೇಳೋನು ಅಂತ ಕೇಳಿದ್ಲು. ನಿನ್ನ ಮಗ ಅಂದ್ಬಿಟ್ಟು ಇನ್ನೊಮ್ಮೆ ಆಕೆಯ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ರಾಮ ಹೇಳ್ದ. ಅವಳು ಬಾಗಿದ ಅವನ ತಲೆಯನ್ನೇ ನೋಡ್ತಾ ಇದ್ಲು. ಅವನು ಎದ್ದು ನಿಂತ ತಕ್ಷಣ ತನ್ನ 2 ಕೈಗಳನ್ನು ಬಳಸಿ ಅವನನ್ನು ಬಿಗಿಯಾಗಿ ಅಪ್ಪಿ ಗಳಗಳನ್ನೇ ಅಳತೊಡಗಿದ್ಲು. ಅವನ ಎದೆ ನೆನೆದು ಒದ್ದೆ ಆದ್ಮೇಲೆ ಅವನೇ ಅವಳನ್ನು ಹಿಡಿದು ನೆಲದ ಮೇಲೆ ಕೂರಿಸ್ದ. ನೆಲವೆಲ್ಲ ಕಸ ಧೂಳಿನಿಂದ ತುಂಬ ಹೋಗಿತ್ತು. ಒಳಗಡೆ ಅನ್ನ ಇದೆ, 3 ಹಂಚಿ ಬಡಿಸ್ಲಾ ಅಂತ ಕೇಳಿದ್ಲು. ನಮ್ಮ ಊಟ ಆಗಿದೆ, ನೀನು ಹಸ್ದಿದೀಯಾ, ನೀನು ಉಣ್ಣು ಅಂತ ರಾಮ ಹೇಳ್ದ. ದಿನಗಟ್ಟಲೆ ಉಪವಾಸ ಮಾಡೋ ನನಗೆ ಹಸುವಿನ ಬಾಧೆನೇ ಇಲ್ಲ. ಯಾರೋ ಪುಣ್ಯಾತ್ಮರು ಅನ್ನ ನೀರು ಇಟ್ಟು ಹೋಗ್ತಾರೆ, ಯಾರು ಅಂತ ಗೊತ್ತಿಲ್ಲ. ಅನ್ನ ಬಹುತೇಕ ಹಕ್ಕಿ ಪಕ್ಷಿಗಳಿಗೆ ಆಹಾರವಾಗತ್ತೆ, ನೀರು ಮಾತ್ರ ನನ್ನ ಹೊಟ್ಟೆಗೆ ಹಾಕ್ಕೋತೀನಿ, ಜೊತೆಗೆ ಮೈ ಬೆವರು ಒರೆಸ್ಕೊಳ್ಳೋಕ್ಕೆ ಬಹಿರ್ದೆಸೆಗೆ ಉಪಯೋಗಿಸ್ತೀನಿ ಅಂತ ಆಕೆ ಅಂತಾಳೆ. ಋಷಿಗಳು ನಿನ್ನನ್ನು ಸ್ವೀಕರಿಸಿದ್ರೆ ಅವ್ರ ಜೊತೆ ಇರ್ತೀಯಾ ಅಂತ ರಾಮ ಕೇಳ್ತಾನೆ. ಸ್ವೀಕರಿಸಿದ್ರು ಯಾವ ಮುಖ ಹೊತ್ತು ಅವರನ್ನು ನೋಡಲಿ, ಅವರೆದುರುಗಳಿಗೆ ನಿಲ್ಲೋ ಹಿಂಸೆಗಿಂತ ಹೀಗೇನೆ ಇದ್ದು ಶರೀರವನ್ನು ಕೊನೆಗೊಳಿಸ್ಕೊ ಬಿಡುಗಡೆ ಕಾಣೋದು ಒಳ್ಳೇದು ಅಂತ ಆಕೆ ಅಂದ್ಲು. ನಾನು ಮತ್ತೆ ಬರೋ ತನಕ ಜೀವ ಹಿಡ್ಕೊಂಡಿರ್ತೀನಿ ಅಂತ ನನಗೆ ಕೈ ಹಿಡಿದು ಹೇಳು ಅಮ್ಮ ಅಂತ ರಾಮ ಅವಳು ಕೈ ಹಿಡ್ದ. ಅವಳು ಏನು ತಿಳಿದೆ ಶೂನ್ಯ ದೃಷ್ಟಿಯಿಂದ ಅವನನ್ನೇ ನೋಡ್ತಾ ನಿಂತಿದ್ಲು. 3 ಜನವು ಹೊರಗಡೆ ಬಂದ ನಂತರ
ರಾಮ ಮಹರ್ಷಿಗಳಲ್ಲಿ ನಿವೇದಿಸಿಕೊಂಡ, ಪೂಜ್ಯರೇ, ನಾವು ಗೌತಮ ಋಷಿಗಳನ್ನ ಸಂಧಿಸಿ ಅವರ ಮನವನ್ನು ಒಲಿಸಿ ಈಕೆಯನ್ನ ಸೇರಿಕೊಳ್ಳೋ ಹಾಗೆ ಮಾಡೋದು ಪುಣ್ಯದ ಕೆಲಸ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ. ತಮ್ಮ ಚಿತ್ತ ಹೇಗಿದೆಯೋ ಅಪ್ಪಣೆ ಕೊಡಿಸಿ ಅಂತ ಕೇಳಿದ. ಅವರು ತಪಸ್ಸಿಗಾಗಿ ಹಿಮವತ್ ಪರ್ವತಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಇಂದಿನ ಅನ್ನದಾತರು ಹೇಳಿದ್ರಲ್ವಾ, ಇಲ್ಲಿಂದ ಆ ಮಹಾನ್ ಪರ್ವತ ಶ್ರೇಣಿಯ ದೂರ ಎಷ್ಟು, ಆ ಶ್ರೇಣಿಯಲ್ಲಿ ಎಲ್ಲಿ ಅಂತ ಹುಡುಕೋದು ಅಂತ ಮಹರ್ಷಿಗಳು ಹೇಳಿದ್ರು. ತಾವು ಅನುಮತಿಸಿದ್ರೆ ನಾನು ಹೋಗಿ ಹುಡುಕ್ತೀನಿ, ಜೊತೆಗೆ ಲಕ್ಷ್ಮಣನೂ ಇರ್ತಾನೆ ಅಂತ ರಾಮ ಹೇಳ್ದ. ನಿನ್ನ 2 ಮಕ್ಕಳನ್ನು ಕ್ಷೇಮವಾಗಿ ಹಿಂತಿರುಗಿಸ್ತೀನಿ ಅಂತ ನಿನ್ನ ತಂದೆಗೆ ಅಂದ್ರೆ ದಶರಥ ಮಹಾರಾಜನಿಗೆ ನಿನ್ನೆದುರಿಗೇನೆ ನಾನು ಮಾತು ಕೊಟ್ಟಿದ್ದೀನಿ, ನಿಂಗೆ ನೆನಪಿದೆ ತಾನೆ? ನಿನ್ನನ್ನ ಹಿಮಾಲಯದ ಸಾಲುಗಳಲ್ಲಿ ಗುರ್ತೇ ಇಲ್ಲದೆ ಇರೋರನ್ನ ಹುಡುಕಕ್ಕೆ ಕಳಿಸಿದ್ರೆ ನಿಮ್ಮಪ್ಪಂಗೆ ನಾನು ಏನಂತ ಹೇಳ್ಬೇಕು ಹೇಳು ಅಂತ ಕೇಳಿದ್ರು ವಿಶ್ವಾಮಿತ್ರರು. ರಾಮ ಉತ್ತರ ಹೇಳಲಿಲ್ಲ. ಅವನು ಮೌನವಾಗಿದ್ದಾನೆ ಅಂದರೆ ಅದು ಅಸಮ್ಮತಿ ಅಂತಲೇ ಅರ್ಧ ಗಳಿಗೆ ತಮ್ಮಲ್ಲೇ ಯೋಚನೆ ಮಾಡಿದ ಮಹರ್ಷಿಗಳು ಹೇಳಿದ್ರು, ಸರಿ ನಾನು ಬರ್ತೀನಿ. ನಾನಾದರೆ ಹುಡುಕೋದು ಸುಲಭ, ಯಾಕೆಂದರೆ ನಾನು ಆ ಪರ್ವತ ಸಾಲಿನಲ್ಲಿ ಹಲವು ಸಲ ಸಂಚರಿಸಿದ್ದೀನಿ ಅಂತ ಹೇಳಿಬಿಟ್ಟು ತಮ್ಮ ನೆನಪನ್ನು ಕೆದಕೊಳ್ಳೋರ ಹಾಗೆ ಒಂದು 4-6 ನಿಮಿಷ ಅಂತರ್ಮುಖಿಯಾಗಿದ್ದು ಈಗ ನೆನಪಿಸ್ತಾ ಇದೆ ನನಗೆ. 2 ವರ್ಷದ ಹಿಂದೆ ನಾನು ಹಿಮಾಲಯಕ್ಕೆ ಹೋಗಿದ್ದಾಗ ಒಂದು ತಪ್ಪಲನ್ನ ಯಾರೋ ತೋರಿಸಿದ್ರು. ಅಲ್ಲಿ ಗೌತಮ ಋಷಿಗಳು ತಪಸ್ ಮಾಡ್ತಿದ್ದಾರೆ ಅಂತ ಯಾರೋ ಹೇಳಿದ್ರು. ಅಲ್ಲಿ ಸಿಕ್ಕದಿದ್ರೆ ಅಲ್ಲಿಂದ ಎಲ್ಲಿಗೆ ಹೋದ್ರು ಅಂತ ವಿಚಾರಿಸ್ಬಿಟ್ಟು ಮುಂದೆ ಹೋಗೋಣ ನಡೆಯಿರಿ ಅಂತ ಹೇಳಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.